ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇಂದು ನಮ್ಮ ಸೋದರತ್ತೆ ಮಗನ ಮದುವೆದು ಹಂದ್ರ ರೊಟ್ಟಿ ಕಟ್ಕೊಂಡು ಹೋಗಿದ್ದು, ಆ ಥರದ ಒಂದು ಡೀಟೇಲ್ ವಿಡಿಯೋ ನಾನು ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದೆನು. ಅಂದ್ರೆ ನಾನು ಮದುವೆ ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಮದುವೆ ಆಗಕತ್ರ ಆ ಥರದ ಮದುವೆಕ್ಕಿಂತ ಮೊದಲ ಎಲ್ಲರೂ ಬೀಗರಾಗೋರು, ಅಕ್ಕಂಗಿಯರಾಗೋರು ಎಲ್ಲರೂ ಹಂದ್ರ ರೊಟ್ಟಿ ಅಂತೇಳಿ ಅಡುಗೆ ಮಾಡಿ ಕಟ್ಕೊಂಡು ಹೋಗ್ತೇವೆ. ನಾನು ನಮ್ಮ ತಂಗಿ ಇಬ್ಬರು ಕೂಡಿ ಕಟ್ಕೊಂಡು ಹೋಗಿದ್ದು. ಈ ಹಂದ್ರ ರೊಟ್ಟಿಗೆ ಜೋಳದ ಬಾಣ, ಹಿಟ್ಟಿನ ಚಕ್ಕಳಿ, ಬದ್ನಿಕಾಯಿ ಎಣ್ಗಾಯಿ ನಾನು ಮಾಡ್ಕೊಂಡಿದ್ದೆ. ಅಂದರೆ ಇಬ್ಬರು ಕೂಡಿ ಒಂದೊಂದು ಅರ್ಧ ಅರ್ಧ ಮಾಡಿ ಕಟ್ಕೊಂಡು ಹೋಗಿದ್ದು. ಅಂದರೆ ಸಿಟಿ ಒಳಗೆ ಭಾಳ ಮಂದಿ ಊಟಕ್ಕೆ ಬರೋಂಗಿಲ್ಲ ಮತ್ತು ಅಡಿಗೆ ಕೇಳಾಕತ್ತಂತೆ ಸ್ವಲ್ಪ ಮಾಡಿ ಕಟ್ಕೊಂಡು ಹೋಗಿದ್ದು. ಈ ರೀತಿ ಬದ್ನಿಕಾಯಿ ಚಟ್ಟಾಗಿತ್ತು. ಬದ್ನಿಕಾಯಿ ಚಟ ಅಂತೂ ಭಾಳ ಟೇಸ್ಟ್ ಆಗಿತ್ತು. ಇದಕ್ಕೆ ಎಲ್ಲ ಬದ್ನಿಕಾಯಿ ಚಟ ತುಂಬಿ ನಾನು ಒಗ್ಗರಣೆ ಕೊಟ್ಟಿರ್ತಾನು. ನಾನು ಎಲ್ಲ ವಿಡಿಯೋದೊಳಗೆ ನೀವು ನೋಡಿದವ್ರಿಗೆ ಗೊತ್ತಿರ್ತೈತಿ. ಮತ್ತು ಇದ್ರ ಪೇಸ್ಟಿನ ವಿಡಿಯೋ ನಿಮ್ಗೆ ಯಾರು ಫಸ್ಟ್ ಟೈಮ್ ನೋಡಕತ್ತಿದ್ರೆ ಹಿಂದಿನ ವಿಡಿಯೋದೊಳಗೆ ಐತಿ, ತೆಗೆದು ನೋಡ್ರಿ. ಬದ್ನಿಕಾಯಿ ಕುದ್ದಿಂದ ಜೋಳದ ಬಾಣ ಇದನ್ನು ಹಿಂದಿನ ದಿವಸ ಕುದಿಸಿಟ್ಟಿರ್ತಾನು. ಇದ್ರದ್ದು ಡೀಟೇಲ್ ವಿಡಿಯೋನ ಆಲ್ರೆಡಿ ಹಾಕಿದನು. ಅದು ಬೇಕನ್ನೋರು ಮಾಡಿ ತೆಗೆದು ನೋಡ್ರಿ, ಗೊತ್ತಾಗ್ತೈತಿ, ಮಾಡ್ಕೊಳಕ್ಕೆ ಟೇಸ್ಟ್ ಆಗ್ತೈತಿ. ಈ ರೀತಿ ಅದನ್ನು ಎಲ್ಲ ಒಂದು ಬುಟ್ಟಿ ಒಳಗೆ ತೆಗೆದು ಅದಕ್ಕೆ ಸಣ್ಣಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಹೆಂಚಿದ್ನಿ. ಅದನ್ನು ಹಾಕಿ ನಾನು ಮತ್ತು ಜೋಳದ ಬಾಣಕ್ಕೆ ಪೇಸ್ಟ್ ಒಂದು ಪೌಡ್ರ್ ಮಾಡಿರ್ತಾನೆ ಮಸಾಲೆದು. ಮೆಣಸಿನ್ಕಾಳು, ಏಲಕ್ಕಿ ಮತ್ತು ಶುಂಠಿ ಇವ್ನು ಮೂರೂ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನೆ ಜೋಳದ ಬಾಣ ಮಾಡಿದಾಗ. ಅದನ್ನು ಒಂದು ಸ್ವಲ್ಪ ಎಲ್ಲ ಹಾಕಿ ಮೊದಲು ಒಂದು ಕೈಲೇ ಮಿಕ್ಸ್ ಕೊಡಬೇಕು. ಆಮೇಲೆ ಮೊಸರು ಹಾಕಿ ಈ ರೀತಿ ಮತ್ತೊಂದು ಸ್ವಲ್ಪ ಹೆಂಚಿದ ಕೊತ್ತಂಬರಿ ಹಾಕಿರ ಜೋಳದ ಬಾಣ ರೆಡಿ ಆಯಿತು. ಜೋಳದ ಬಾಣ ಡೀಟೇಲ್ ವಿಡಿಯೋ ಅಂತೂ ಆಲ್ರೆಡಿ ಹಾಕಿದನು. ಮತ್ತು ಹುಳಿ ಬಾಣನೂ ಅಂತಾರೆ, ಜೋಳದ ಬಾಣನೂ ಅಂತಾರೆ ಇದಕ್ಕೆ. ಆಮೇಲೆ ಹಿಟ್ಟಿನ ಚಕ್ಕಳಿ ಮಾಡ್ಕೊಳಕ್ಕೆ ಒಗ್ಗರ್ನಿಗೆ ಸ್ವಲ್ಪ ಉಳ್ಳಾಗಡ್ಡಿ, ಹಸಿ ಖಾರ ಎಲ್ಲ ಒಗ್ಗರ್ನಿ ಮಾಡ್ಕೊಂಡು ಹುಂಚಿ ಹುಳಿ ಹಾಕಿ ಅದಕ್ಕೆ ಹಿಟ್ಟಿನ ಚಕ್ಕಳಿ ಹಿಟ್ಟು ಹಾಕಿ ಹೆಸರು ಹಿಟ್ಟಿನ ಚಕ್ಕಳಿ ಇದೆ. ಈ ರೀತಿ ಗಟ್ಟಿಗೆ ಬರುವಂಗೆ ತಿರಿದನು. ಇದನ್ನು ಆಲ್ರೆಡಿ ನಾ ವಿಡಿಯೋ ಹಾಕಿದನು. ಈ ಹಂದ್ರ ರೊಟ್ಟಿಗೆ ಒಂದು ಸ್ವಲ್ಪ ಎಲ್ಲ ಮಾಡೋದನ್ನ ಸ್ವಲ್ಪ ವಿಡಿಯೋ ಮಾಡಿದನು. ಈ ರೀತಿ ಹಿಟ್ಟಿನ ಚಕ್ಕಳಿ ಮಾಡಿ ಇದನ್ನು ಬಡಿಯೋದು ಒಂದು ಸ್ವಲ್ಪ ತೆಳಗೆ ಕಲ್ಲಿಗೆ ಅಥವಾ ಮಣಿ ಮೇಲೆ, ಪ್ಲೇಟ್ ಮೇಲೆ ನೀವು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸಣ್ಣಗೆ ಹೆಂಚ್ಕೊಂಡು ಲತ್ತಿಗುಣಿ ಸಾಯಲೆ ಅಥವಾ ಅದ್ರತ್ತು ಮತ್ತು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಡಿದ್ರೂ ಏನು ಕೈ ಸುಡಂಗಿಲ್ಲ. ಆಮೇಲೆ ಕೈಗೆ ಒಂದು ಸ್ವಲ್ಪ ಬಿಸಿ ತಾಗೋದಿಲ್ಲ ಅನ್ನೋರು ಲತ್ತಿಗುಣಿಗೆ ಎಣ್ಣೆ ಹೆಚ್ಚಿ ಬಡಿಬೋದು. ಆಮೇಲೆ ಒಂದು ಸ್ವಲ್ಪ ಕಸಕಸಿ ಬಿಳಿ ಎಲ್ಲ ಹಾಕಿ ಚಾಕು ಸಹಾಯದಿಂದ ಈ ರೀತಿ ಮಾಡೀನಿ. ಅಂದರೆ ಹಿಟ್ಟಿನ ಚಕ್ಕಳಿ ಚಂದಾಗ ಅದು ಹಿಟ್ಟು ಕುದ್ದಿತ್ತನ ಈ ರೀತಿ ಹಿಟ್ಟಿನ ಚಕ್ಕಳಿ ಬಂತು ನೋಡ್ರಿ. ಒಟ್ಟು ಮುರಿಲಿಲ್ಲ, ಮಾಡಲಿಲ್ಲ, ಭಾಳ ಟೇಸ್ಟಾಗಿತ್ತು. ಮತ್ತು ಇವಿಷ್ಟು ಅಡುಗೆ ನಾನು ಮಾಡ್ಕೊಂಡೀನಿ. ನಮ್ಮ ತಂಗಿ ಮಡಿಕೆ ಕಾಳು ಉಸಳಿ ಮತ್ತು ಗೆಣಸಿನ ಹೋಳಿಗೆ, ಚಪಾತಿ ಮತ್ತು ಅವಳು ಶೇಂಗಾ ಚಟ್ನಿ ಈ ರೀತಿ ಅವಳು ಅಡುಗೆ ಮಾಡ್ಕೊಂಬಂದಿಳು. ಇಬ್ಬರು ಕೂಡಿ ಒಂದು ಎರಡೆರಡು ಥರ ಮಾಡ್ಕೊಂಡಿದ್ದು. ಅಲ್ಲಿಂದ ಎಲ್ಲ ಅಡುಗೆ ಮಾಡಿ ನಾನು ನಮ್ಮ ತಂಗಿ ಅಲ್ಲಿಗೆ ಹೋದ್ವು. ಅಂದ್ರೆ ನಾನು ಸ್ವಲ್ಪ ಲಘು ಹೋದ್ನಿ. ನನಗೊಂದು ಸ್ವಲ್ಪ ಈ ರೀತಿ ಆರತಿ ಮಾಡಿ ಒಳಗೆ ಕರ್ಕೊಂಡ್ರವರು. ಇವರು ನಮ್ಮ ಅತ್ತಿಗಳು ಇಬ್ಬರು, ಶೈಲಾ ಮತ್ತು ಸುಮಾ ಅಂತ ಇವರಿಬ್ಬರು ನಮ್ಮನ್ನು ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ಉತ್ತರ ಕರ್ನಾಟಕದ ಕಡೆ ಯಾರ ಹಂದ್ರ ರೊಟ್ಟಿ ಕಟ್ಕೊಂಡ್ಬಂದ್ರು ಈ ರೀತಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋ ಪದ್ಧತಿ ಐತಿ ನೋಡ್ರಲ್ಲ. ಆಮೇಲೆ ನಮ್ಮ ತಂಗಿ ಬಂದ್ಲು, ಅವು ಜೋಡಿನಿ ನೀನು ಹೋಬಾ ಅಂತ ನನ್ನ ಕಳಿಸಿ ಎಲ್ಲರೂ ಕೂಡಿ, ಇವ್ರು ನಮ್ಮ ಅತ್ತಿ ಮಗಳು ರಶ್ಮಿ ಅಂತ ಎಲ್ಲರೂ ಕೂಡಿ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ನಮ್ಮ ಅತ್ತಿಗಳ್ದ ದೇವ್ರ ಮನೆ ಇದು, ದೇವ್ರ ಮನೆ ಪೂಜೆ ಅದಿದು. ಇವ್ರದ್ದು ಆಲ್ರೆಡಿ ಗೂಗಲ್ ವಿಡಿಯೋ ನಾನು ನಿಮಗೆ ಹಾಕಿದೆನು. ಅಂದರೆ ಈಗ ಒಂದು 15 ದಿವಸದ ಹಿಂದೆ ಗೂಗಲ್ ಆಗಿತ್ತು. ಅದಕ್ಕೆ ಆ ಥರದ್ದು ಆವಾಗ ದೇವ್ರ ಮಾಡಿಸಿದ್ದಾರೆ ಇವರು. ಮಕ್ಕಳ ಮದುವೆ ಮುಂದಾಗಲಿ, ಮನೆ ಓಪನಿಂಗ್ ಆಗಲಿ ದೇವ್ರ ಮಾಡಿಸ್ತಾರೆ. ವೀರಭದ್ರೇಶ್ವರ ದೇವ್ರ ಅಂತ ಉತ್ತರ ಕರ್ನಾಟಕದ ಕಡೆ ವೀರಭದ್ರೇಶ್ವರ ಮನೆ ದೇವ್ರು ಯಾರು ಇರ್ತೈತಲ್ಲ ಅವರೆಲ್ಲರೂ ಗೂಗ್ಳ ಮಾಡ್ತೀವಿ. ಆಮೇಲೆ ಇದು ಪಡವಣಿಗೆ ಅಂತಾರೆ ಇದಕ್ಕೆ. ಈ ಪಡವಣಿಗೆ ಮಾಡಿ ಗುಗ್ಗಳ ಮಾಡೋಕ್ಕಿಂತ ಮದುವೆ ಕಾರ್ಯ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಈ ರೀತಿ ಅವನ್ನೆಲ್ಲ ಕರ್ಚಿಕಾಯಿ, ಸೂರ್ಯ, ಚಂದ್ರಮ, ಕೈಯ ಈ ರೀತಿ ಎಲ್ಲ ಮಾಡಿ ಕಟ್ಟಿ ಅದು ಮದುವೆ ಆಗೋ ಮಟ್ಟ ಬಿಟ್ಟಿರ್ತಾರು. ಇವರು ನೋಡ್ರಿ ದಾರದ ಸಹಾಯದಿಂದ ಈ ರೀತಿ ಕಟ್ಟಿ ಬಿಟ್ಟಿರು. ಆಮೇಲೆ ನಾವೆಲ್ಲರೂ ಏನು ಅಡುಗೆ ಕಟ್ಕೊಂಡು ಹೋಗಿದ್ದಿಲ್ಲ ಅದನ್ನು ಒಂದು ಸ್ವಲ್ಪ ಎಲ್ಲ ಬಿಚ್ಚಿ ಇಟ್ಟು ಪೂಜಾ ಮಾಡಿ ಅದನ್ನು ಒಂದು ದೇವರಿಗೆ ನೈವೇದ್ಯ ಮಾಡೋದು. ಈ ರೀತಿ ಪದ್ಧತಿ ಐತಿ. ನಿಮ್ಮ ಕಡೆ ಎಲ್ಲ ಹಂದ್ರ ರೊಟ್ಟಿದ ಪದ್ಧತಿ ಇದೇ ರೀತಿ ಐತೆ ಅಂತ ತಿಳ್ಕೊಂಡನು.
ಮತ್ತು ಬೇರೆ ಬೇರೆ ಪ್ರಾಂತ್ಯದೊಳಗೆ ಬೇರೆ ಬೇರೆ ಪದ್ಧತಿ ಇರ್ತೈತಿ. ನಾವು ಉತ್ತರ ಕರ್ನಾಟಕದ ಕಡೆ ಸೈಡ ಈ ರೀತಿ ಇರ್ತೈತಿ. ಮತ್ತು ನಾವು ಕಟ್ಕೊಂಡು ಬಂದು ಸನ ಅವತ್ತನ ಮತ್ತು ನಮ್ಮ ಗಾರ್ಗಿ ಆಂಟಿ ಅಂತ ನಮ್ಮ ಅತ್ತೆ ಫ್ರೆಂಡ್ ಅವರು ಅಡಿಗೆ ಕಟ್ಕೊಂಡ್ಬಂದಿದ್ರು. ಅವ್ರನ್ನೂ ಇದೇ ರೀತಿನ ವೆಲ್ಕಮ್ ಮಾಡಿಕೊಂಡು ಅವ್ರ ಅಂಕಲ್ ಆಂಟಿ ಅವ್ರ ಸೊಸಿ ಅವ್ರ ಮೊಮ್ಮಗಳು ಎಲ್ಲರೂ ಬಂದರು. ಅವ್ರನ್ನೂ ಇದೇ ರೀತಿ ಆರತಿ ಮಾಡಿ ಒಳಗೆ ವೆಲ್ಕಮ್ ಮಾಡ್ಕೊಂಡು ಅವ್ರ ಅಡಿಗೆ ನಮ್ಮ ಅಡಿಗೆ ಎಲ್ಲ ಕೂಡಿಸಿ ಅಲ್ಲಿ ಅವ್ರಿಗೆ ಯಾರ್ಯಾರು ಬೇಕಲ್ಲ ಅವ್ರ ಏರಿಯಾದೊಳಗಿದ್ದವ್ರಿಗೆಲ್ಲ ಒಂದು ಸ್ವಲ್ಪ ಅಡುಗೆ ಎಲ್ಲ ಹಂಚಿ ನಾವು ಈ ರೀತಿ ಮಾಡಿದ್ದು. ನಮ್ಮ ಅಡುಗೆ ಅವ್ರ ಅಡುಗೆ ಅಂದರೆ ನಾವು ಮಾತಾಡ್ಕೊಂಡು ಹೋಗಿದ್ದು ಒಂದು ಸ್ವಲ್ಪ ಸೇಮನ ಇತ್ತು. ಕಾಳು ಪಲ್ಯ, ಹಿಟ್ಟಿನ ಚಕ್ಕಳಿ, ಅವ್ರ ಬದ್ನಿಕಾಯಿ ಎಣ್ಗಾಯಿ, ಡಬ್ಬುಕಾಯಿ ಎಣ್ಗಾಯಿ, ಆಮೇಲೆ ಒಬ್ಬೊಬ್ಬರು ಪಲಾವ ಈ ರೀತಿ ಹಂಚ್ಕೊಂಡು ಒಂದಷ್ಟು ಮಂದಿ ನಾವು ಒಂಥರ ಮಾಡ್ಕೋತೋ ನೀವು ಒಂಥರ ಮಾಡ್ಕೋರಿ ಅಂತ ಹಂಚ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗಿದ್ದು. ಈ ರೀತಿಯಾಗಿ ಎಲ್ಲ ನಮ್ದು ಹಂದರಬುತ್ತೋಟಿ ಅಡುಗೆ ವಿಡಿಯೋ ಆಗಿತ್ತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಾನು ಈ ವಿಡಿಯೋ ಇಷ್ಟ ಆದರಂತೂ ಮೆಸೇಜ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 26ನೇ ತಾರೀಕಿನಿಂದ ಮದುವೆ ಸ್ಟಾರ್ಟ್ ಆಗ್ತೈತಿ. ಅದ್ರದ್ದು ಅವೆಲ್ಲ ಡೀಟೇಲ್ ವಿಡಿಯೋಗಳು ನಿಮ್ಮೊಂದಿಗೆ ಹಂಚ್ಕೋತಾನು. ಆಲ್ರೆಡಿ ಈಗ ಒಂದು ಚೇತನನ ಮದುವೆ ಅಂತ ಅವನ್ನೆಲ್ಲ ವಿಡಿಯೋಗಳು ಹಾಕಿದನು. ಅದಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿದ್ದೀರಿ, ಎಲ್ಲರೂ ಲೈಕ್ ಮಾಡಿದ್ದೀರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದೀರಿ. ಮತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ಗಳು ಭಾಳ ಆಗಿರೋದ್ರಿಂದ ಎಲ್ಲ ಮದುವೆ ವಿಡಿಯೋಗಳು ನಿಮ್ಮೊಂದಿಗೆ ನಾನು ಹಂಚ್ಕೋತಾನು.